ಸಂಪುಟದಲ್ಲಿ 25ಕ್ಕೂ ಹೆಚ್ಚು ಹಾಲಿ ಸಚಿವರಿಗೆ ಕೊಕ್ ಕೊಡಲಾಗುತ್ತೆ ಅಂತ ಹಿರಿಯ ಶಾಸಕ ಅಶೋಕ್ ಪಟ್ಟಣ್ ಒಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಈ ಸಾರಿ ಸಂಪುಟ ಪುನರಚನೆ ಸಂದರ್ಭದಲ್ಲಿ 4-5 ಶಾಸಕರು ಸಚಿವರುಗಳನ್ನ ಹೊರತುಪಡಿಸಿದ್ರೆ ಉಳಿದವರನ್ನ ಏನು ಕೊಕ್ ಕೊಡಲಾಗುತ್ತೆ, ಕೈ ಬಿಡ್ತಾರೆ ಉಳಿದವರನ್ನ ಅಂತ ರಿಪಬ್ಲಿಕ್ ಕನ್ನಡದಲ್ಲಿ ಅಶೋಕ್ ಪಟ್ಟಣ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ನಾವು ಶಾಸಕರಾಗಿದ್ದವರು ಶಾಸಕರಾಗೇ ಇರಬೇಕಾ? 3-4 ಬಾರಿ ಗೆದ್ದವರು ಸಚಿವರಾಗೋದು ಬೇಡವಾ? ಸಚಿವ ಸ್ಥಾನಕ್ಕಾಗಿ ಅಶೋಕ್ ಪಟ್ಟಣ ಬಹಿರಂಗ ಹೇಳಿಕೆ ಕೊಟ್ಟಿದ್ದಾರೆ. ಈ ಬಾರಿ ಬಹುತೇಕ ಸಚಿವ ಸಂಪುಟ ಹೊಸದಾಗಿ ಆಗತ್ತೆ, ನಾವು ಕೂಡ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರು ಇರೋದನ್ನ ಸಮಯ ನೋಡ್ಕೊಂಡು ಹೋಗಿ ಭೇಟಿ ಆಗ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಪಂಚರಾಜ್ಯಗಳ ಚುನಾವಣೆ ಮುಕ್ತಾಯ ಆದ ಬೆನ್ನಲ್ಲೇ ಇದೀಗ ಸಂಪುಟ ಪುನರ್ರಚನೆಯ ಬಿಸಿ ಕರ್ನಾಟಕ ಕಾಂಗ್ರೆಸ್ಗೆ ತಾಗ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ 3 ವರ್ಷ ತುಂಬಿದಂಥ ಕಾರಣಕ್ಕಾಗಿ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅನ್ನುವಂಥದ್ದು ಹಿರಿಯ ಶಾಸಕರ ಒತ್ತಾಯ. ಈಗಾಗಲೇ ಒಂದು ರೌಂಡ್ ದೆಹಲಿಗೆ ಹೋಗಿ ಒತ್ತಾಯವನ್ನು ಕೂಡ ಮಾಡಿ ಬಂದಿದ್ರು. ಹೈಕಮಾಂಡ್ ನಾಯಕರು ನಾವು ಪರಿಶೀಲನೆ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ರು. ಈಗ ಮತ್ತೊಂದು ಬಾರಿ ದೆಹಲಿಗೆ ಹೋಗೋಕ್ಕೆ ಸಿದ್ಧತೆಗಳು ನಡೀತಾ ಇದ್ದಾವೆ. ಒಂದು ಕಡೆ CM DCM ಅವರು ಕೂಡ ಸಿದ್ಧತೆ ನಡೆಸ್ತಾ ಇದ್ದಾರೆ, ಹಿರಿಯ ಶಾಸಕರು ಕೂಡ ದೆಹಲಿಗೆ ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡೋಕೆ ಇದರ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಹಿರಿಯ ಶಾಸಕರಾಗಿರ್ತಕ್ಕಂಥ ಅಶೋಕ್ ಪಟ್ಟಣ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಕಳೆದ ಬಾರಿ ದೆಹಲಿಗೆ ಹೋಗಿದ್ರಿ, ಒಂದಷ್ಟು ಆಶ್ವಾಸನೆಗಳು ಭರವಸೆಗಳು ಸಿಕ್ಕಿತ್ತು, ಆದರೆ ಈಡೇರಲಿಲ್ಲ. 3 ವರ್ಷ ತುಂಬಿತು. ಇನ್ಮೇಲಾದರೂ ಸಚಿವ ಸಂಪುಟ ಪುನರ್ರಚನೆ ಆಗುವಂಥ ಭರವಸೆ ಇದೆಯಾ? ಮತ್ತೆ ಹೈಕಮಾಂಡ್ ಭೇಟಿಗೆ ಏನಾದರೂ ಹೋಗ್ತಾ ಇದ್ದೀರಾ ಅಂತ? ಪುನರ್ರಚನೆ ಅಂತೂ 100% ಆಗುತ್ತೆ. ನಾವೆಲ್ಲ ಈ ತಿಂಗಳು ಇಲ್ಲ ಮುಂದಿನ ತಿಂಗಳು ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕ್ ಆಗುತ್ತೆ ಅಂತ ನಾವೆಲ್ಲ ಭಾಳ ನಂಬಿಕೆಯಿಂದ ಇದ್ದೀವಿ. ಈಗ ನಾವೆಲ್ಲ ಮತ್ತೆ ಡೆಲ್ಲಿಯಿಂದ ಬಂದಮೇಲೆ ಸುರ್ಜೇವಾಲಾ ಅವರಿಗೆ ಅಧ್ಯಕ್ಷರು ಖರ್ಗೆ ಸಾಹೇಬ್ರಿಗೆಲ್ಲ ಮೀಟ್ ಮಾಡ್ಕೊಂಡು ಬಂದ್ವಿ. ರಾಹುಲ್ ಗಾಂಧಿಯವರು ಉಪಚುನಾವಣೆ ಅದು ರಿಸಲ್ಟ್ ಅದು ಗಲಾಟೆ ಹೋಗಿದ್ರು ಮೀಟ್ ಮಾಡೋಕ್ಕಾಗಲಿಲ್ಲ. ಈಗ ಇದೆಲ್ಲ ಮುಗಿದಿದೆ. ಈಗ ನಾಳೆ ನಡೆದು ಏನೋ ಹೋಗ್ಬೇಕು ಅಂತೆಲ್ಲ ಮಾತಾಡ್ತಾ ಇದ್ದೀವಿ. ಇನ್ನೂ ಡಿಸಿಷನ್ ತೊಗೊಂಡಿಲ್ಲ. ರಾಹುಲ್ ಗಾಂಧಿಯವ್ರೇನೋ ವಿದೇಶಿ ಪ್ರವಾಸ ಹೊಂತಾರೆ ಅಂತ ಒಂದು ಸುದ್ದಿ ಇದೆ. ಅವ್ರನ್ನ ಕೇಳಿ ಅವ್ರು ಅಕಸ್ಮಾತ್ ನಮ್ಮ ದೇಶದಾಗೆ ಇರೋದಾದರೆ ದೆಹಲಿಯವ್ರಿಗೆ ಇರ್ತೀನಿ ಅಂತಂದರೆ ಇನ್ನೊಂದು 2-3 ದಿನದಾಗೆ ಮಾತಾಡಿಕೊಂಡು ನಾವು ಗುಂಪಾಗಿ ಹೋಗಬಾರ್ದು ಅಂತ ಡಿಸೈಡ್ ಮಾಡಿದ್ದೀವಿ. ಗುಂಪೆಲ್ಲ ಸಪ್ರೇಟ್ ಹೋಗ್ತೀವಿ, ಅಲ್ಲೆಲ್ಲ ಒಟ್ಟಿಗೆ ಹೋಗಿ ಅಲ್ಲಿಂದ ಮೀಟ್ ಮಾಡಬೇಕು ಅಂತ ಮಾಡಿದ್ದೀವಿ. ಯಾಕಂದರೆ ಏನಾಗ್ತದೆ, ನಾವೆಲ್ಲ ಗುಂಪಲ್ಲಿ ಲೀಸ್ಟ್ ಕೊಟ್ಟರೆ ಕೆಲವ್ರು ಬರೋಲ್ಲ, ಕೆಲವ್ರು ಬರ್ತಾರೆ, ಕನ್ಫ್ಯೂಷನ್ ಕ್ರಿಯೇಟ್ ಆಗೋದು ಬೇಡ. ಎಲ್ಲ ನಾವು ಅಲ್ಲಿ ಇರ್ತೀವಪ್ಪ, ಬರೋಂಗಿದೆ ಬನ್ನಿರಿ ಅಂತ ಡೇಟ್ ಹೇಳ್ತೀನಿ. ಆ ಡೇಟ್ಗೆ ಬಂದರೆ ಎಲ್ಲ ಒಟ್ಟಿಗೆ ಹೋಗಿ ಮಾತಾಡ್ಕೊಂಡು ಬರ್ತೀವಿ. ಇಲ್ಲ ನಾವು ಎಷ್ಟು ಜನ ಹೋಗ್ತೀವಿ ಅಷ್ಟು ಜನ ಮಾತಾಡ್ಕೊಂಡು ಬರ್ತೀವಿ. ಸುಮಾರು ಎಷ್ಟು ಜನ ಕನ್ಸಲ್ಟ್ ಮಾಡಿರಿ ಇವರಿಗೆ ಸರ್ ಅಂತ? ಸುಮಾರು ಒಂದು 25-30 ಜನ ಕನ್ಸಲ್ಟ್ ಮಾಡಿದ್ದೀವಿ. ಎಲ್ಲ ಹೋಗೋಣ ಅಂತ ನನ್ನ ಮೇಲೆ ಭಾಳ ಒತ್ತಡ ಇದೆ. ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲ ಒಟ್ಟಿಗೆ ಹೋಗ್ಬಿಡ್ರಿ, ಅವ್ರನ್ನ ತಪ್ಪು ತಿಳ್ಕೊತಾರೆ ಹಾಗೆ ಹೇಗೆ ಅಂತ. ಆಯಿತು, ಹಂಗಾರೆ ಸಪ್ರೇಟಾಗಿ ಹೋಗ್ತೀವಿ ಅಂತ ಹೇಳಿದ್ದೀವಿ ನಾವು ಅಧ್ಯಕ್ಷರಿಗೆ. ಒಂದು ಮೂಲಗಳ ಪ್ರಕಾರ ವಿದೇಶದಿಂದ ಯಾವಾಗ ಬರಬಹುದು ರಾಹುಲ್ ಗಾಂಧಿ ಅವರು, ಹೇಗೆ ಅನ್ನುವಂಥದ್ದು? ಬಂದರೆ ಒಂದು ವಾರದಾಗೆ ಬರ್ತಾರೆ. ಬಂದಮೇಲೆ ಮತ್ತೆ ಹೋಗಿ ಮೀಟ್ ಮಾಡ್ತೀವಿ. ಅಷ್ಟರೊಳಗೆ ನಾವು ಸುರ್ಜೇವಾಲಾ ವೇಣುಗೋಪಾಲ್ ಅವ್ರಿಗೆಲ್ಲ ಮಾತಾಡಿ ಎಲ್ಲ ಫೈನಲ್ ಮಾಡ್ಕೊಂಡು ಬರ್ತೀವಿ. ಸರಿ, ಹೋದಾಗ ಈ ಹಿಂದೆ CM ಅವ್ರನ್ನ ಕೂಡ ಭೇಟಿಯಾಗಿದ್ರು ಇತ್ತೀಚೆಗೆ. ಅವರು ಕೂಡ ಹೋಗ್ತಾನೆ ದೆಹಲಿಗೆ ಅನ್ನುವಂಥದ್ದು. ಯಾವಾಗ ಹೋಗ್ತಾರೆ ಅಂತ ಅವ್ರು ಅಂದರೆ ಡೆಲ್ಲಿ ಅವ್ರು ಯಾವಾಗ ಕರೀತಾರೆ ಅವಾಗ. DK ಶಿವಕುಮಾರ್ ಆಗಲಿ CM ಆಗಲಿ ಡೆಲ್ಲಿಯಿಂದ ಬುಲಾ ಬಂದರೆ ಹೋಗ್ತಾರೆ, ಇಲ್ಲಾಂದ್ರೆ ಹೋಗಲ್ಲ. ಅವರು ಬುಲಾ ಬಂದೇ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಇನ್ನೊಂದು ಸರ್, ಬಹಳ ಪ್ರಮುಖವಾಗಿ ಸಚಿವ ಸಂಪುಟ ಪುನರ್ರಚನೆ 2.5 ವರ್ಷಕ್ಕೆ ಆಗಬೇಕಿತ್ತು, ನಿಮಗೆ ಭರವಸೆ ಸಿಕ್ಕಿತ್ತು. ಈ 3 ವರ್ಷ ಆಗೋಯ್ತು. ಇದರ ಕಾರಣಕ್ಕಾಗಿ ಕೆಲವು ಅಧಿಕಾರಿಗಳು ಮಾತು ಕೇಳ್ತಾ ಇಲ್ಲ ಅನ್ನೋಂಥ ಗಂಭೀರ ಆರೋಪಗಳನ್ನ ಹಿರಿಯ ಸಚಿವರೇ ಮಾಡ್ತಾ ಇದ್ದಾರೆ. ಏನು ಅನ್ನುವಂಥದ್ದಾದರೆ 3 ವರ್ಷಕ್ಕೆ ಯಾರು ಇರ್ತಾರೋ ಇರೋಲ್ಲ ಗೊತ್ತಿಲ್ಲ, ಅದಕ್ಕಾಗಿ ಈಗಲೇ ನಾವು ಮಾತು ಕೇಳಬೇಕು ಅನ್ನೋ ಸಚಿವರೇ ಹೇಳ್ತಾರೆ. ಹಿರಿಯ ಸಚಿವರು ಕೇಳಿ, ನೀವು ಸಚಿವರು ಹಾಕ್ಕೊಂಡು ಅಧಿಕಾರಿಗಳು ಯಾವ ಥರ ನಡೆಸ್ಕೋಬೋದು, ನೀವು ತಾಕತ್ತಿಂದ ನಡೆಸ್ಕೋಬೇಕು. ಅಧಿಕಾರಿಗಳು ಇವರು ಬ್ಲೇಮ್ ಮಾಡೋದು ಯಾಕೆ? ಇವು ಮಂತ್ರಿಗಳಾಗಿ ಅಧಿಕಾರಿಗಳು ಕೆಲಸ ಮಾಡ್ತಾರಲ್ಲ ಅಂತ ಹೇಳಬಾರ್ದು. ಮಂತ್ರಿಗಳಾದವರು ತಾಕತ್ತಿಂದ ಅವ್ರು ಬುದ್ಧಿ ಕಲಿಸ್ಬೇಕು. ಮುಚ್ಕೊಂಡು ಕೆಲಸ ಮಾಡಿರಿ, ನಾವು ಹೇಳ್ದಂಗೆ ಕೇಳ್ರಿ, ನಾವೆಲ್ಲ ಮಂತ್ರಿಗಳಿದ್ದೀವಿ ಅಂತ ಹೇಳ್ಬೇಕು. ಅವರು ನಾವೇನಪ್ಪ ಪುನರ್ರಚನೆ ಮಾಡಿ ನಮಗೆ ಒಂದು ಚಾನ್ಸ್ ಕೊಡಿ ಅಂತ ಕೇಳಕ್ಕೆ ಹೋಗ್ತಾ ಇದೀವಿ ಅಷ್ಟೇ. ನಾವು ಕೂಡ ಮಂತ್ರಿಗಳಾಗಬೇಕು, ಆ ನಿಟ್ಟಿನಲ್ಲಿ ಹೈಕಮಾಂಡ್ಗೆ ಮನವಿ ಮಾಡಿದ್ದೇವೆ. ಈ ಬಾರಿ 4-5 ಜನ ಹಿರಿಯ ಸಚಿವರನ್ನು ಉಳಿಸ್ಕೊಂಡು ಮಿಕ್ಕಿದವ್ರನ್ನೆಲ್ಲರನ್ನೂ ಕೈ ಬಿಡ್ತಾರೆ ಅನ್ನುವಂಥ ಭರವಸೆಯನ್ನು ಹೈಕಮಾಂಡ್ ಕೊಟ್ಟಿದೆ ಅನ್ನುವಂಥ ಮಾತುಗಳನ್ನ ರಿಪಬ್ಲಿಕ್ ಕನ್ನಡಕ್ಕೆ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಸದಾನಂದ್ ಜೊತೆ ಬಸವರಾಜ್ ಸರಂತಿಮಠ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಬಸವರಾಜ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಅಶೋಕ್ ಪಟ್ಟಣ್ ಅವರು ಆನ್ ರೆಕಾರ್ಡ್ ಸಾಕಷ್ಟು ವಿಚಾರಗಳನ್ನ ಹೇಳಿದ್ರು, ಆಫ್ ದ ರೆಕಾರ್ಡ್ ಇನ್ನೂ ಸಾಕಷ್ಟು ಮಾತಾಡಿರ್ತಾರೆ. ಏನಿದೆ ಸಿಚುವೇಶನ್ ಸಂಪುಟ ಪುನರ್ರಚನೆಗೆ ಕುರಿತಂತೆ? 25 ಜನ ಖಾಲಿ ಆಗ್ತಾರೆ ಅಂದರೆ ಅದೊಂದು ಬಹಳ ಸ್ಫೋಟಕ ಹೇಳಿಕೆನೇ ಆಯಿತು. ಏನೆಲ್ಲ ಆಗಲಿದೆ, ಮಹತ್ತರ ಬದಲಾವಣೆಗಳಾಗಲಿದೆಯಾ ಈ ಸಾರಿ ಸಂಪುಟ ಪುನರ್ರಚನೆಯಲ್ಲಿ? ಖಂಡಿತ ಶ್ರೀ ಲಕ್ಷ್ಮೀ, ಇದರಲ್ಲಿ 2 ಮಾತೇ ಇಲ್ಲ. ಅಶೋಕ್ ಪಟ್ಟಣ್ ಆನ್ ರೆಕಾರ್ಡ್ ಹೇಳಿದ್ದಾರೆ, ಆದರೆ ಆಫ್ ದ ರೆಕಾರ್ಡ್ ಸಾಕಷ್ಟು ಸಚಿವರು ಇರಬಹುದು ಮತ್ತು ಶಾಸಕರು ಇರಬಹುದು, ಹಿರಿಯ ಶಾಸಕರು
ಸಾಕಷ್ಟು ಜನ ಹೇಳ್ತಕ್ಕಂಥದ್ದು ಈ ಬಾರಿ ದೊಡ್ಡ ಮಟ್ಟದ ಮೇಜರ್ ಸರ್ಜರಿ ಆಗುತ್ತೆ ಅನ್ನೋದು. 3-4 ಜನ ಹಿರಿಯ ಸಚಿವರನ್ನ ಇಟ್ಕೊಂಡು, ಅದರಲ್ಲೂ ಬಹಳ ಆಡಳಿತಾತ್ಮಕ ಉತ್ತಮವಾದಂತ ಕೆಲಸ ಮಾಡಿದಂತಹ ಸಚಿವರನ್ನ ಉಳಿಸ್ಕೊಂಡು ಉಳಿದಂತೆ ಎಲ್ಲಾ ಸಚಿವರನ್ನ ಕೈ ಬಿಟ್ಟು ಮೇಜರ್ ಸರ್ಜರಿ ಮಾಡಿ ಹೊಸಬರಿಗೆ ಅವಕಾಶ ಕೊಡ್ಬೇಕನ್ನುವಂಥದ್ದು ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗಿದೆ, ಚರ್ಚೆ ನಡೀತಾ ಇದೆ ಮತ್ತು ಸಿಎಂ ಕೂಡ ಈ ವಿಚಾರವಾಗಿ ಉತ್ಸುಕರಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಈ ಹಿಂದೆನೆ ಕೂಡ ಅವರು 2.5 ವರ್ಷಕ್ಕೆ ದೊಡ್ಡ ಮಟ್ಟದ ಬದಲಾವಣೆ ಮಾಡ್ಬೇಕು ಅನ್ನುವಂಥ ಉತ್ಸಾಹದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇತ್ತು. ಆದ್ರೆ ಆಗ ಸಿದ್ದರಾಮಯ್ಯ ಅವರು ಈ 2.5 ವರ್ಷಕ್ಕೆ ಮಾಡೋಣ, 2 ವರ್ಷಕ್ಕೆ ಬೇಡ ಅನ್ನುವಂಥ ಒಂದಷ್ಟು ತಡೆಯುವಂತ ಕೆಲಸವನ್ನು ಮಾಡಿದ್ರು. ಹೀಗಾಗಿ ಒಂದಷ್ಟು ನಾಯಕತ್ವ ವಿಚಾರವಾಗಿ, ಅಧಿಕಾರ ಹಂಚಿಕೆ ವಿಚಾರವಾಗಿ ವಿಳಂಬ ಆಗ್ತಾ ಇದೆ ಹೊರತು ಸಚಿವ ಸಂಪುಟ ಪುನರ್ರಚನೆ ಮಾಡೋಕೆ ಹೈಕಮಾಂಡ್ ಕೂಡ ತಯಾರಾಗಿರ್ತಕ್ಕಂಥದ್ದು ಮತ್ತು ಸಿದ್ದರಾಮಯ್ಯ ಕೂಡ ರೆಡಿ ಆಗಿದ್ದಾರೆ. ಆದ್ರೆ ಈ ಬಾರಿ ಸಿದ್ದರಾಮಯ್ಯ ಅವರ ಆಪ್ತರಾಗಿರ್ತಕ್ಕ ಮತ್ತು ಹೈಕಮಾಂಡ್ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಅವರಿಗೆ ಭರವಸೆ ಕೊಟ್ಟಂತ ಅಶೋಕ್ ಪಟ್ಟಣ್ ಅವರು ಹೇಳ್ತಾ ಇದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ, ದೊಡ್ಡ ಮಟ್ಟದ ಸರ್ಜರಿ ಆಗುತ್ತೆ, ಸುಮಾರು 30ಕ್ಕೂ ಹೆಚ್ಚು ಸಚಿವರನ್ನ ಕರೆದು 25 ಸಚಿವರನ್ನ ಹೊಸದಾಗಿ ತುಂಬುತ್ತಾರೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ರೆ, ಈ ಮೂಲಕ ದೊಡ್ಡ ಮಟ್ಟದ ಮೇಜರ್ ಸರ್ಜರಿ ರಾಜ್ಯ ಸಚಿವ ಸಂಪುಟದಲ್ಲಿ ಆಗುತ್ತೆ ಅನ್ನುವಂಥ ಮಾತನ್ನ ಬಲವಾಗಿ ವ್ಯಕ್ತಪಡಿಸಿದ್ದಾರೆ. ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ಸಂಪುಟದಲ್ಲಿ 25ಕ್ಕೂ ಹೆಚ್ಚು ಹಾಲಿ ಸಚಿವರಿಗೆ ಖೊಕ್ ಕೊಡಲಾಗುತ್ತೆ ಅಂತ ಹಿರಿಯ ಶಾಸಕ ಅಶೋಕ್ ಪಟ್ಟಣ್ ಒಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಈ ಸಾರಿ ಸಂಪುಟ ಪುನರಚನೆ ಸಂದರ್ಭದಲ್ಲಿ 4-5 ಶಾಸಕರು ಸಚಿವರುಗಳನ್ನ ಹೊರತುಪಡಿಸಿದ್ರೆ ಉಳಿದವರನ್ನ ಏನು ಖೊಕ್ ಕೊಡಲಾಗುತ್ತೆ, ಕೈ ಬಿಡ್ತಾರೆ ಉಳಿದವರನ್ನ ಅಂತ ರಿಪಬ್ಲಿಕ್ ಕನ್ನಡದಲ್ಲಿ ಅಶೋಕ್ ಪಟ್ಟಣ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ನಾವು ಶಾಸಕರಾಗಿದ್ದವರು ಶಾಸಕರಾಗೇ ಇರಬೇಕಾ? 3-4 ಬಾರಿ ಗೆದ್ದವರು ಸಚಿವರಾಗೋದು ಬೇಡವಾ? ಸಚಿವ ಸ್ಥಾನಕ್ಕಾಗಿ ಅಶೋಕ್ ಪಟ್ಟಣ ಬಹಿರಂಗ ಹೇಳಿಕೆ ಕೊಟ್ಟಿದ್ದಾರೆ. ಈ ಬಾರಿ ಬಹುತೇಕ ಸಚಿವ ಸಂಪುಟ ಹೊಸದಾಗಿ ಆಗತ್ತೆ, ನಾವು ಕೂಡ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರು ಇರೋದನ್ನ ಸಮಯ ನೋಡ್ಕೊಂಡು ಹೋಗಿ ಭೇಟಿ ಆಗ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಪಂಚರಾಜ್ಯಗಳ ಚುನಾವಣೆ ಮುಕ್ತಾಯ ಆದ ಬೆನ್ನಲ್ಲೇ ಇದೀಗ ಸಂಪುಟ ಪುನರ್ರಚನೆಯ ಬಿಸಿ ಕರ್ನಾಟಕ ಕಾಂಗ್ರೆಸ್ಗೆ ತಾಗ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ 3 ವರ್ಷ ತುಂಬಿದಂಥ ಕಾರಣಕ್ಕಾಗಿ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅನ್ನುವಂಥದ್ದು ಹಿರಿಯ ಶಾಸಕರ ಒತ್ತಾಯ. ಈಗಾಗಲೇ ಒಂದು ರೌಂಡ್ ದೆಹಲಿಗೆ ಹೋಗಿ ಒತ್ತಾಯವನ್ನು ಕೂಡ ಮಾಡಿ ಬಂದಿದ್ರು ಹೈಕಮಾಂಡ್ ನಾಯಕರು. ನಾವು ಪರಿಶೀಲನೆ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ರು. ಈಗ ಮತ್ತೊಂದು ಬಾರಿ ದೆಹಲಿಗೆ ಹೋಗೋಕ್ಕೆ ಸಿದ್ಧತೆಗಳು ನಡೀತಾ ಇದ್ದಾವೆ. ಒಂದು ಕಡೆ CM DCM ಅವರು ಕೂಡ ಸಿದ್ಧತೆ ನಡೆಸ್ತಾ ಇದ್ದಾರೆ, ಹಿರಿಯ ಶಾಸಕರು ಕೂಡ ದೆಹಲಿಗೆ ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡೋಕೆ ಇದರ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಹಿರಿಯ ಶಾಸಕರಾಗಿರ್ತಕ್ಕಂಥ ಅಶೋಕ್ ಪಟ್ಟಣ್ ಅವರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ಕಳೆದ ಬಾರಿ ದೆಹಲಿಗೆ ಹೋಗಿದ್ರಿ, ಒಂದಷ್ಟು ಆಶ್ವಾಸನೆಗಳು ಭರವಸೆಗಳು ಸಿಕ್ಕಿತ್ತು, ಆದರೆ ಈಡೇರಲಿಲ್ಲ. 3 ವರ್ಷ ತುಂಬಿತು. ಇನ್ಮೇಲಾದರೂ ಸಚಿವ ಸಂಪುಟ ಪುನರ್ರಚನೆ ಆಗುವಂಥ ಭರವಸೆ ಇದೆಯಾ? ಮತ್ತೆ ಹೈಕಮಾಂಡ್ ಭೇಟಿಗೆ ಏನಾದರೂ ಹೋಗ್ತಾ ಇದ್ದೀರಾ ಅಂತ? ಪುನರ್ರಚನೆ ಅಂತೂ 100% ಆಗುತ್ತೆ. ನಾವೆಲ್ಲ ಈ ತಿಂಗಳು ಇಲ್ಲ ಮುಂದಿನ ತಿಂಗಳು ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕ್ ಆಗುತ್ತೆ ಅಂತ ನಾವೆಲ್ಲ ಭಾಳ ನಂಬಿಕೆಯಿಂದ ಇದ್ದೀವಿ. ಈಗ ನಾವೆಲ್ಲ ಮತ್ತೆ ಡೆಲ್ಲಿಯಿಂದ ಬಂದಮೇಲೆ ಸುರ್ಜೇವಾಲಾ ಅವರಿಗೆ ಅಧ್ಯಕ್ಷರು ಖರ್ಗೆ ಸಾಹೇಬ್ರಿಗೆಲ್ಲ ಮೀಟ್ ಮಾಡ್ಕೊಂಡು ಬಂದ್ವಿ. ರಾಹುಲ್ ಗಾಂಧಿಯವರು ಉಪಚುನಾವಣೆ ಅದು ರಿಸಲ್ಟ್ ಅದು ಗಲಾಟೆ ಹೋಗಿದ್ರು, ಮೀಟ್ ಮಾಡೋಕ್ಕಾಗಲಿಲ್ಲ. ಈಗ ಇದೆಲ್ಲ ಮುಗಿದಿದೆ. ಈಗ ನಾಳೆ ನಾಡ್ದು ಏನೋ ಹೋಗ್ಬೇಕು ಅಂತೆಲ್ಲ ಮಾತಾಡ್ತಾ ಇದ್ದೀವಿ, ಇನ್ನೂ ಡಿಸಿಷನ್ ತೊಗೊಂಡಿಲ್ಲ. ರಾಹುಲ್ ಗಾಂಧಿ ಅವರೇನೋ ವಿದೇಶಿ ಪ್ರವಾಸ ಹೊಂತಾರೆ ಅಂತ ಒಂದು ಸುದ್ದಿ ಇದೆ. ಅವ್ರನ್ನ ಕೇಳಿ ಅವ್ರು ಅಕಸ್ಮಾತ್ ನಮ್ಮ ದೇಶದಾಗೆ